ಮಾಘ ಪೂರ್ಣಿಮೆಯ ಸಾಯಂಕಾಲದ ಪೂಜೆ ಮತ್ತು ನೈವೇದ್ಯವು ಭಕ್ತಿ, ಶುದ್ಧತೆ ಮತ್ತು ಸಂತೋಷವನ್ನು ಮನಸ್ಸಿನಲ್ಲಿ ತುಂಬುವ ವಿಶೇಷ ಸಮಯ. ಈ ದಿನ ದೇವರನ್ನು ನೆನೆಸಿ ಪೂಜೆಯನ್ನು ಶುರು ಮಾಡುವುದು ಬಹುಮುಖ್ಯ. ಏಕೆಂದರೆ ಸೂರ್ಯಾಸ್ತದ ವೇಳೆಯಲ್ಲಿ ದಿನದ ಶಕ್ತಿಗಳು ಸಮಾಪ್ತಿಯಾಗುತ್ತವೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಮೊದಲಿಗೆ ಸ್ವಚ್ಛ ಸ್ಥಳದಲ್ಲಿ ಹಸಿರು ಮೊತ್ತಿ ಅಥವಾ ಪವಿತ್ರ ಹಾಳೆಯನ್ನು ಸಿದ್ಧಪಡಿಸಿ, ದೇವರ ಮೂರ್ತಿ ಅಥವಾ ಚಿತ್ರವನ್ನು ಅದರಲ್ಲಿ ಸ್ಥಾಪಿಸಿ, ಪೂಜೆಗೆ ಬಳಸುವ ಹೂವು, ಹಣ್ಣು, ನೀರು, ದೀಪ, ಧೂಪ ಮತ್ತು ನೈವೇದ್ಯಗಳು ಶುದ್ಧತೆ ಮತ್ತು ಶ್ರದ್ಧೆಯನ್ನು ಪ್ರತಿಬಿಂಬಿಸುತ್ತವೆ. ಹೂಗಳು ದೇವರ ಭಕ್ತಿಯನ್ನು ತೋರಿಸುತ್ತವೆ, ದೀಪದ ಬೆಳಕು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ದೀಪವು ವಾತಾವರಣವನ್ನು ಪವಿತ್ರವಾಗಿಸುತ್ತದೆ. ನೈವೇದ್ಯದ ಆಯ್ಕೆಯಲ್ಲಿ ಹಣ್ಣುಗಳು ಮುಖ್ಯ. ಬಾಳೆಹಣ್ಣು, ಕಿತ್ತಳೆ, ದ್ರಾಕ್ಷಿ, ಸಪೋಟ ಇತ್ಯಾದಿ ಹಣ್ಣುಗಳು ದೇವರಿಗೆ ಅರ್ಪಿಸುವಂತೆ ಶುದ್ಧತೆಯನ್ನು ಸೂಚಿಸುತ್ತದೆ. ಪಾಯಸ, ಲಡ್ಡು, ಮೊತ್ತ, ಎಳ್ಳು ಬೆರೆಸಿದ ಕಾರಿ, ಹಾಲಿನ ಮಿಶ್ರಣವು ದೇವರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವಂತೆ ಮಾಡುತ್ತದೆ. ಅಕ್ಕಿಯಿಂದ ತಯಾರಿಸಿದ ಉಪ್ಮಾ, ಇಡ್ಲಿ, ದೋಸೆ, ಕುರುಬಿ ಮುಂತಾದ ಪದಾರ್ಥಗಳು ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಹಾಲು, ತುಪ್ಪ, ಮೊಸರು ಮುಂತಾದ ಹಾಲಿನ ಉತ್ಪನ್ನಗಳು ದೇವರಿಗೆ ಪವಿತ್ರ ನೈವೇದ್ಯವಾಗಿ ಪರಿಗಣಿಸಲಾಗುತ್ತದೆ. ಈ ಎಲ್ಲ ಪದಾರ್ಥಗಳು ಭಕ್ತಿಯಿಂದ ಅರ್ಪಿಸಿದಾಗ ದೇವರ ಅನುಗ್ರಹವು ಮನೆಗೆ ಜೀವನಕ್ಕೆ ಶ್ರೇಷ್ಠತೆ ಮತ್ತು ಸಂತೋಷವನ್ನು ತರುತ್ತದೆ. ಪೂಜೆಯ ಸಮಯದಲ್ಲಿ ದೇವರನ್ನು ಮನಸ್ಸಿನ ಆಳದಿಂದ ಸ್ಮರಿಸುವುದು ಬಹಳ ಮುಖ್ಯ. ದೇವರ ಶಕ್ತಿ ಮತ್ತು ಅನುಗ್ರಹ ಜೀವನದಲ್ಲಿ ಸಂಕಷ್ಟಗಳನ್ನು ದೂರ ಮಾಡುವಂತೆ ಸಹಾಯ ಮಾಡುತ್ತದೆ. ಪ್ರತಿಯೊಂದು ಶ್ಲೋಕ, ಮಂತ್ರ, ಧ್ಯಾನ ದೇವರ ಸನ್ನಿಧಿಯನ್ನು ಹೃದಯದಲ್ಲಿ ಅನುಭವಿಸಲು ಅವಕಾಶ ನೀಡುತ್ತದೆ. ದೇವರನ್ನು ನೆನೆಸುವುದರಿಂದ ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಪೂಜೆಯಲ್ಲಿ ಅರ್ಪಿಸುವ ಹೂವು, ಹಣ್ಣು, ನೈವೇದ್ಯವು ಕೇವಲ ವಸ್ತುಗಳನ್ನು ಸಲ್ಲಿಸುವುದಲ್ಲ, ಮನಸ್ಸಿನ ಶುದ್ಧತೆಯನ್ನು, ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಮಾಘ ಪೂರ್ಣಿಮೆಯ ಸಾಯಂಕಾಲ ದೇವರ ಆರಾಧನೆಯೊಂದಿಗೆ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸೌಭಾಗ್ಯ ಮತ್ತು ಜೀವನದಲ್ಲಿ ಸಮೃದ್ಧಿ ತರುವ ಸಮಯ. ಪೂಜೆಯ ನಂತರ ಪ್ರಸಾದವನ್ನು ಹಂಚಿಕೊಂಡರೆ ದೇವರ ಕೃಪೆಯಲ್ಲಿ ಹೃದಯದಲ್ಲಿ ಅನುಭವಿಸಬಹುದು. ನೈವೇದ್ಯವನ್ನು ಭಕ್ತಿಯಿಂದ ಅರ್ಪಿಸುವ ಪ್ರಕ್ರಿಯೆ, ಧ್ಯಾನ, ಹೋಮ ಮತ್ತು ಶ್ಲೋಕ ಪಠಣೆ ಎಲ್ಲವೂ ಕೂಡ ಜೀವನದಲ್ಲಿ ಧಾರ್ಮಿಕತೆಯೊಂದಿಗೆ ಆತ್ಮಶಾಂತಿ ತರುತ್ತದೆ. ಈ ದಿನ ದೇವರನ್ನು ನೆನೆಸುವುದು, ನೈವೇದ್ಯ ಸಲ್ಲಿಸುವುದು ಮತ್ತು ಮನಸ್ಸನ್ನು ಶುದ್ಧ ಮಾಡುವುದರಿಂದ ನಾವು ಜೀವನದಲ್ಲಿ ಸಂತೋಷ, ಶ್ರೇಷ್ಠತೆ ಮತ್ತು ಧೈರ್ಯವನ್ನು ಪಡೆಯುತ್ತೇವೆ. ಇದರಿಂದ ಮಾಘ ಪೂರ್ಣಿಮೆ ಆಚರಣೆ ಮುಗಿಯುತ್ತದೆ. ದೇವರ ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ಮನಸ್ಸಿಗೆ ಶಾಂತಿ ಮತ್ತು ಮನೆಗೆ ಸೌಭಾಗ್ಯ ತರುವುದನ್ನು ಅನುಭವಿಸಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.